ನಾನು ಸೌಮ್ಯ ಮಳಲಿ. ಸಾಂತ್ವನ ಕೇಂದ್ರದಲ್ಲಿ ರಾಗಿಣಿಗೆ ಫುಲ್ ಡ್ರಿಲ್ ಆಗ್ತಾ ಇದೆ. ರಾಗಿಣಿ ಹೇಳಿಕೆಯಿಂದ ಸಿಸಿಬಿಗೆ ಫುಲ್ ಶಾಕ್ ಆಗಿದೆ. ವಿಚಾರಣೆ ವೇಳೆ ಪ್ರಭಾವಿಗಳು ಹಾಗೆ ವಿಐಪಿಗಳ ಹೆಸರನ್ನ ಹೇಳಿದ್ದಾರೆ ರಾಗಿಣಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಸಿಸಿಬಿಗೆ ರಾಗಿಣಿ ಹೇಳಿಕೆಯಿಂದ ಫುಲ್ ಶಾಕ್ ಆಗಿದೆ. ವಿಚಾರಣೆ ವೇಳೆ ಪ್ರಭಾವಿಗಳು ಹಾಗೆ ವಿಐಪಿಗಳ ಹೆಸರನ್ನ ರಾಗಿಣಿ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಭಾವಿಗಳ ಹೆಸರು ಹೇಳಿದ್ದಾರಂತೆ ನಟಿ ರಾಗಿಣಿ. ಎಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ರು, ಹಲವು ವಿಚಾರಗಳನ್ನ ರಾಗಿಣಿ ಬಾಯ್ಬಿಟ್ಟಿದ್ದಾರೆ. ಸಾಂತ್ವನ ಕೇಂದ್ರದಲ್ಲಿಯೇ ರಾಗಿಣಿ ಅವರ ವಿಚಾರಣೆ ನಡೀತಾ ಇದೆ. ರಾಗಿಣಿ ಹೇಳಿಕೆಯಿಂದ ಸಿಸಿಬಿಗೆ ಫುಲ್ ಶಾಕ್ ಆಗಿರುವಂತದ್ದು. ಹಲವು ವಿಐಪಿಗಳು ಹಾಗೆ ಪ್ರಭಾವಿಗಳ ಹೆಸರನ್ನ ವಿಚಾರಣೆ ವೇಳೆ ರಾಗಿಣಿ ಬಾಯ್ಬಿಟ್ಟಿದ್ದಾರಂತೆ. ಪ್ರಭಾವಿಗಳ ಹೆಸರನ್ನ ನಟಿ ರಾಗಿಣಿ ಹೇಳಿದ್ದಾರಂತೆ. ಅಲ್ಲದೆ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು, ಎಲ್ಲೆಲ್ಲಿ ಪಾರ್ಟಿ ಮಾಡ್ತಾ ಇದ್ರು, ಈ ರೀತಿಯಾಗಿ ಹಲವು ಮಹತ್ವದ ವಿಚಾರಗಳನ್ನ ರಾಗಿಣಿ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಅಂಜುಮಾಲಾ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಎಲ್ಲಾ ಆಯಾಮಗಳಲ್ಲೂ ರಾಗಿಣಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಬಗೆದಷ್ಟು ವಿಸ್ತಾರ ಆಗ್ತಾನೆ ಇದೆ ಡ್ರಗ್ಸ್ ಜಾಲ. ಉದ್ಯಮಿಗಳ ಜೊತೆ ಪಾರ್ಟಿ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕರ ಜೊತೆ ಪಾರ್ಟಿ ಮಾಡಿದ್ದಾಗಿ ರಾಗಿಣಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಕೂಡ ವಿಚಾರಣೆಯನ್ನ ಸಿಸಿಬಿ ಮುಂದುವರೆಸಿದೆ. 3ನೇ ದಿನದ ವಿಚಾರಣೆ ನಡೀತಾ ಇದೆ. ನೆನೆ ಇಡೀ ದಿನ ರಾಗಿಣಿಯವರು ಅನಾರೋಗ್ಯದ ನೆಪವೊಡ್ಡಿ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ರು. ಇನ್ನು ಮಧ್ಯಾಹ್ನದವರೆಗೂ ಕೂಡ ರಾಗಿಣಿಯವರ ವಿಚಾರಣೆ ಆಗಿರಲಿಲ್ಲ. ಇದೀಗ ಮಧ್ಯಾಹ್ನದ ಮೇಲೆ ರಾಗಿಣಿ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಅಂಜುಮಾಲಾ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ರಾಗಿಣಿ ಅವರು ಹಲವು ಮಹತ್ವದ ಮಾಹಿತಿಗಳನ್ನ ನೀಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಇನ್ನು ನಾಳೆಗೆ ರಾಗಿಣಿ ಕಸ್ಟಡಿ ಮುಗಿಯೋದೇ ಡೌಟ್. ಮತ್ತೆ ವಶಕ್ಕೆ ಕೇಳೋದಕ್ಕೆ ಸಿಸಿಬಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ನಾಳೆಗೆ ರಾಗಿಣಿಯವರ ಕಸ್ಟಡಿ ಅಂತ್ಯವಾಗಲಿದೆ. ಸೊ ಅವರಿಂದ ಇನ್ನಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಬೇಕಾಗಿರೋ ನಿಟ್ಟಿನಲ್ಲಿ ಮತ್ತೆ ಅವರನ್ನ ವಶಕ್ಕೆ ಕೇಳೋದಕ್ಕೆ ಸಿಸಿಬಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ನಾಳೆಗೆ ರಾಗಿಣಿಯವರ ಕಸ್ಟಡಿ ಮುಗಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಹೆಚ್ಚಿನ ವಿಚಾರಣೆಗೆ ಅವರನ್ನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ನಾಳೆ ಸಂಜೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಅವರನ್ನ ಕಸ್ಟಡಿಗೆ ಕೇಳಬಹುದು. 3 ದಿನ ವಿಚಾರಣೆ ಸಾಧ್ಯವಿಲ್ಲ ಅನ್ನೋ ಮಾಹಿತಿಯನ್ನ ಅವರು ಜಡ್ಜ್ ಮುಂದೆ ಹೇಳಬಹುದು. ನಾಳೆ ಮತ್ತೆ ರಾಗಿಣಿಯನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ನೆನ್ನೆ ಇಡೀ ದಿನ ಅವ್ರನ್ನ ವಿಚಾರಣೆ ಮಾಡೋಕ್ಕಾಗಿಲ್ಲ. ಇವತ್ತು ಕೂಡ ಮಧ್ಯಾಹ್ನ ಮೇಲೆ ವಿಚಾರಣೆ ಆರಂಭ ಆಗಿದೆ. ನಾಳೆ ಸಂಜೆಗೆ ರಾಗಿಣಿಯವರ ಕಸ್ಟಡಿ ಅವಧಿ ಮುಗಿಯುತ್ತೆ. ನಾಳೆ ಸಂಜೆ ನ್ಯಾಯಾಧೀಶರ ಮುಂದೆ ರಾಗಿಣಿಯವರನ್ನ ಹಾಜರುಪಡಿಸಿ ಮತ್ತೆ ಅವರನ್ನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಮಧ್ಯಾಹ್ನದ ವೇಳೆ ರಾಗಿಣಿ ಅವರ ವಿಚಾರಣೆ ಆರಂಭ ಆಗಿದೆ. ಹಲವಾರು ಮಹತ್ವದ ವಿಚಾರಗಳನ್ನ ರಾಗಿಣಿ ಅವರು ಬಾಯ್ ಬಿಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಸೊ ಏನೇನ್ ಮಾಹಿತಿಯನ್ನ ಕಲೆ ಹಾಕಿರಬಹುದು ಸಿಸಿಬಿ ಅವರು? ಶರ್ಮಿತಾ, ಸ್ಯಾಂಡಲ್ವುಡ್ನ ನಟಿ ರಾಗಿಣಿ ದ್ವಿವೇದಿಯನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದಂತಹ ಬಳಿಕ 3 ದಿನಗಳ ಕಾಲ ಆಕೆಯನ್ನ ಕಸ್ಟಡಿಗೆ ಪಡ್ಕೊಂಡಿದ್ರು. ಕಸ್ಟಡಿಗೆ ಪಡೆದಂತಹ ಮೊದಲನೇ ದಿನ ಅಂದರೆ ನಿನ್ನೆ ಅನಾರೋಗ್ಯವನ್ನು ನೆಪವನ್ನು ಹೇಳಿದಂಥ ರಾಗಿಣಿ ಪೊಲೀಸರ ಒಂದು ತನಿಖೆಗೆ ಸಹಕಾರ ಕೂಡ ಮಾಡಲಿಲ್ಲ. ಜೊತೆಗೆ ನನಗೆ ಈಗ ತನಿಖೆಗೆ ಒಳಪಡೋದು ಆಗೋದಿಲ್ಲ ಅನ್ನುವಂಥ ಮಾತನ್ನ ಖಂಡಿತವಾಗಿ ಹೇಳಿದ್ರು. ತನಿಖಾಧಿಕಾರಿಗಳು ಕೂಡ ನಿನ್ನೆ ರಾಗಿಣಿ ಅವರನ್ನ ಯಾವುದೇ ರೀತಿಯಂಥ ವಿಚಾರಣೆಯನ್ನ ಮಾಡಲಿಲ್ಲ. ಇವತ್ತು ಮಧ್ಯಾಹ್ನದ ಬಳಿಕ ರಾಗಿಣಿ ಅವರನ್ನ ವಿಚಾರಣೆ ಈಗಾಗಲೇ ನಡೆಸಲು ಮುಂದಾಗಿದ್ದಾರೆ. ಅದರಲ್ಲೂ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ಮತ್ತು ಅಂಜುಮಾಲಾ ಅವರ ನೇತೃತ್ವದಲ್ಲಿ ರಾಗಿಣಿಯ ವಿಚಾರಣೆ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಗಿಣಿ ವಿಚಾರಣೆಗೆ ಒಳಪಟ್ಟಂತಹ ಬಳಿಕ ಮೊದಲನೇದಾಗಿ ಪ್ರಶ್ನೆ ಕೇಳಿರುವಂತಹದ್ದು, ಕೊರೋನಾ ಆರಂಭಕ್ಕಿನ್ನೂ ಮುಂಚಿತವಾಗಿ ನೀವು ಯಾವೆಲ್ಲ ಪಾರ್ಟಿಗಳಾಗಿರ್ಬೋದು, ಯಾವೆಲ್ಲ ಪಬ್ಗಳಾಗಿರ್ಬೋದು ಮತ್ತು ಹೊರಗಡೆ ಹೋಗಿದ್ದಂಥ ವೇಳೆಯಲ್ಲಿ ಯಾವೆಲ್ಲ ರೇವ್ ಪಾರ್ಟಿಗಳಿಗೆ ಹೋಗಿದ್ರಿ ಮತ್ತು ಅಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಇದೇಷ್ಟೇ ಅಲ್ಲದೇನು KPL ನಲ್ಲಿರುವಂತಹ ಬಳ್ಳಾರಿ ಟಸ್ಕರ್ಸ್ನ ಮಾಲೀಕ ಅರವಿಂದ್ ರೆಡ್ಡಿ ಏನಿದ್ದಾರೆ, ಅವರ ಒಂದು ಮನೆಯಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಯಾರ್ಯಾರು ಪ್ರಮುಖವಾಗಿ ಭಾಗಿಯಾಗಿದ್ರು, ಆ ಒಂದು ಪಾರ್ಟಿಗೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರು, ಆ ಒಂದು ಪಾರ್ಟಿಯಲ್ಲಿ ನೀವೇನಾದರೂ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರಾ? ಯಾಕಂದ್ರೆ ಆ ಒಂದು ಪಾರ್ಟಿಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ಡ್ರಗ್ಸ್ ಸೇವನೆ ಮಾಡಿರೋದ್ರ ಬಗ್ಗೆ ಕೆಲವೊಂದು ಮೂಲಗಳಿಂದ ಸಿಸಿಬಿಗೆ ಮಾಹಿತಿ ಕೂಡ ಒದಗಿದೆ. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ಪಾರ್ಟಿಯಲ್ಲಿ ಪ್ರಮುಖವಾಗಿ ಅರವಿಂದ ರೆಡ್ಡಿ ಅವರು ಯಾಕೆ ನಿಮ್ಮನ್ನ ಇನ್ವೈಟ್ ಮಾಡಿದಂತ ಒಂದು ಉದ್ದೇಶವಾದರೂ ಏನಿತ್ತು, ಆ ಒಂದು ಪಾರ್ಟಿಯಲ್ಲಿ ಕೇವಲ ರಾಗಿಣಿ ಮಾತ್ರ ಹೋಗಿದ್ದ ಅಥವಾ ರಾಗಿಣಿ ಜೊತೆ ಇನ್ನೂ ಬೇರೆ ಯಾರಾದರೂ ಹೋಗಿದ್ರ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನ
ಕಲೆ ಹಾಕೊಟ್ಟಿದ್ರೆ. ಎಲ್ಲೋ ಒಂದು ರೀತಿ ರಾಗಿಣಿ ಕೆಲವೊಂದು ಪಾರ್ಟಿಗಳಿಗೆ ಹೋಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರೆ ಮತ್ತೊಂದು ಕೆಲವೊಂದು ವಿಚಾರಗಳ ಒಂದು ವಿಚಾರ ನನಗೆ ನೆನಪಾಗ್ತಿಲ್ಲ. ಯಾಕಂದ್ರೆ ತುಂಬಾ ತಿಂಗಳಾಗಿರುವಂತಹ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ವಿಚಾರಗಳು ನನಗೆ ನೆನಪಾಗ್ತಿಲ್ಲ ಅನ್ನುವಂತಹ ಉತ್ತರವನ್ನು ಕೂಡ ನಟಿ ರಾಗಿಣಿ ಸಿಸಿಬಿ ಅಧಿಕಾರಿಗಳ ಮುಂದೆ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಫ್ರೆಷರ್ ಟೌನ್ ನಲ್ಲಿರುವಂತಹ ಅರವಿಂದ್ ರೆಡ್ಡಿ ಅವರ ನಿವಾಸದಲ್ಲಿ ನಡೆಯುವಂತಹ ದೊಡ್ಡ ಮಟ್ಟದ ಪಾರ್ಟಿ ಏನಿತ್ತು, ಆ ಒಂದು ಪಾರ್ಟಿಗೆ ಪ್ರಮುಖವಾಗಿ ರಾಗಿಣಿ ಸೇರಿದಂತೆ ಹಲವು ನಟ ನಟಿಯರು ಕೂಡ ಹೋಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕಳೆ ಹಾಕಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಪ್ರಮುಖವಾಗಿ ಆ ಒಂದು ಪಾರ್ಟಿಯನ್ನು ಉದ್ದೇಶವಾಗಿ ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ಈಗಾಗಲೇ ಮಾಡ್ತಿದ್ದಾರೆ. ಜೊತೆಗೆ ರವಿಶಂಕರ್ ಏನಿದ್ದಾನೆ ರಾಗಿಣಿಯ ಆಪ್ತ ಅನ್ಸ್ಕೊಂಡಿರುವಂತಹ ಆತನು ಕೂಡ ಅಷ್ಟೇ ಕೆಲವೊಂದು ಪಾರ್ಟಿಗಳಿಗೆ ನಾವು ಹೋಗಿರೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಕೆಲವೊಂದು ಪಾರ್ಟಿಗಳಲ್ಲೂ ಕೂಡ ಅಷ್ಟೇ ಡ್ರಗ್ಸ್ ಸೇವನೆ ಮಾಡಿರೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆ ಒಂದು ಡ್ರಗ್ಸ್ ಸೇವನೆ ವೇಳೆಯಲ್ಲಿ ರಾಗಿಣಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಆತ ಸಿಸಿಬಿಯ ಮುಂದೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಗಿಣಿಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಪಾರ್ಟಿಗೆ ಯಾರು ಇನ್ವೈಟ್ ಮಾಡಿದ್ರು, ಒಂದು ವೇಳೆ ರಾಗಿಣಿನ ಏನಾದರೂ ಆ ಪಾರ್ಟಿಗೆ ಹೋಗಿದ್ರು ಅಥವಾ ಡ್ರಗ್ಸ್ ಅನ್ನ ರಾಗಿಣಿ ಖರೀದಿ ಮಾಡಿ ಸೇವನೆ ಮಾಡಿದ್ರು ಅಥವಾ ರಾಗಿಣಿಗೆ ಯಾರಾದರೂ ಕೊಟ್ಟಿದ್ರೆ, ಹೀಗೆ ಸಾಕಷ್ಟು ಹಲವಾರು ರೀತಿಯಂತ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಧ್ಯಾಹ್ನದಿಂದ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಕೂಡ ಅಷ್ಟೇ ರಾಗಿಣಿ ಕೆಲವೊಂದು ಇನ್ನೂ ಕೂಡ ಅಷ್ಟೇ ನನಗೆ ತಲೆನೋವು ಹೋಗಿಲ್ಲ, ಈ ರೀತಿ ಅನಾರೋಗ್ಯದ ನೆಪವನ್ನ ಬೆಳಿಗ್ಗೆಯಿಂದಲೂ ಕೂಡ ಕೊಡ್ತಾ ಇದ್ರು. ಆದರೆ ತನಿಖಾಧಿಕಾರಿಗಳಿಗೆ ತೀರಾ ಕಡಿಮೆ ಇದೆ ಅವಧಿ. ಯಾಕಂದ್ರೆ ಕೇವಲ 3 ದಿನಗಳ ಮಾತ್ರ ರಾಗಿಣಿಯವರನ್ನ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು. ಬಹುತೇಕ ನಾಳೆಗೆ ಆ ಒಂದು ಕಸ್ಟಡಿಯ ಅವಧಿ ಕೂಡ ಅಂತ್ಯವಾಗಲಿದೆ. ಹೀಗೆ ರಾಗಿಣಿ ಏನಾದರೂ ತನಿಖೆಗೆ ಒಳಪಡಲು ಆಗಲ್ಲ ಅನ್ನಂತ ವೇಳೆಯಲ್ಲಿ ತನಿಖೆಗೆ ತೀರಾ ಅಡ್ಡಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಧ್ಯಾಹ್ನದ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ನಾವು ತನಿಖೆಯನ್ನು ವಿಸ್ತಾರ ಮಾಡೋದಕ್ಕಾಗಲ್ಲ, ತನಿಖೆಗೆ ಒಳಪಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ರಾಗಿಣಿಯನ್ನು ಈಗಾಗಲೇ ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ. ಇನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ, ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸಲು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ನಟಿ ರಾಗಿಣಿ ಸಿಸಿಬಿ ಕಚೇರಿಗೆ ಬರೋದಕ್ಕೆ ಮತ್ತು ಟ್ರಾವೆಲ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅನ್ನುವಂಥ ಮಾತು ಹೇಳಿದಂಥ ಹಿನ್ನೆಲೆಯಲ್ಲಿ ಟ್ರಾವೆಲ್ ಮಾಡಿದಂಥ ಸಂದರ್ಭದಲ್ಲಿ ತೀರಾ ಒಂದು ಮೈಕೈ ನನಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ರಾಗಿಣಿಯ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಓರ್ವ ಮಹಿಳಾ ಇನ್ಸ್ಪೆಕ್ಟರ್ ಜೊತೆ ಕೂಡಿ ಪುನೀತ್ ರವರು ಈಗಾಗಲೇ ವಿಚಾರಣೆ ಕೂಡ ಆರಂಭವಾಗಿದ್ದು, ಮೊದಲನೇದಾಗಿ ಈ ಒಂದು ಕೊರೋನಾ ಆರಂಭಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಪಾರ್ಟಿ ಪಬ್ಗಳಿಗೆ ಇವ್ರು ಹೋಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ರಾಗಿಣಿ ಬಳಿಯಿಂದ ಪಡ್ಕೊಳ್ತಾ ಇದ್ದಾರೆ. ಶರ್ಮಿತಾ, ಮತ್ತೊಂದು ಕಡೆ ರವಿಶಂಕರ್ ಹಾಗೆ ಪ್ರಶಾಂತ್ ರಾಂಕಾನನ್ನು ಕೂಡ ಈಗ ಆಲ್ರೆಡಿ ಸಿಸಿಬಿ ವಶಕ್ಕೆ ಪಡ್ಕೊಂಡಿದೆ. ಇವರೆಲ್ಲರೂ ಕೂಡ ಒಟ್ಟಿಗೆ ಕೂರಿಸಿ ವಿಚಾರಣೆ ಮಾಡಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಾಗಿಣಿಯವರ ಕಸ್ಟಡಿ ನಾಳೆ ಮುಗಿತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಇನ್ನು ಎಷ್ಟು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಬೇಕು ಅಂತ ಅವರು ಕೋರ್ಟ್ ಮುಂದೆ ಮನವಿ ಮಾಡೋ ಸಾಧ್ಯತೆ ಇದೆ. ಸೌಮ್ಯ, ಯಾಕಂದ್ರೆ ಕೇವಲ 3 ದಿನಗಳ ಅವಧಿ ಮಾತ್ರ. ಯಾಕಂದ್ರೆ ಅದರಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು 1 ವಾರದ ಕಾಲ ಕಸ್ಟಡಿಗೆ ಕೊಡುವಂತೆ ಕೂಡ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ನ್ಯಾಯಾಧೀಶರು ಕೇವಲ 3 ದಿನಗಳಿಗೆ ಮಾತ್ರ ಕಸ್ಟಡಿಗೆ ಕೊಟ್ಟಿದ್ರು. ಆದರೆ ಅದರಲ್ಲಿ ನಿನ್ನೆ 1 ದಿನ ಇಡೀ ರಾಗಿಣಿಯವರನ್ನು ಯಾವುದೇ ರೀತಿ ಎನ್ಕ್ವೈರಿ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನದವರು ಕೂಡ ಎನ್ಕ್ವೈರಿ ಮಾಡೋಕ್ಕಾಗಿರಲಿಲ್ಲ. ಈಗ ಎನ್ಕ್ವೈರಿ ಆರಂಭವಾಗಿದೆ. ಆದರೆ ಎನ್ಕ್ವೈರಿ ಎಷ್ಟರ ಮಟ್ಟಿಗೆ ಆಗುತ್ತೆ, ಒಂದು ವೇಳೆ ಪೊಲೀಸರ ಒಂದು ಪ್ರಶ್ನೆಗಳಿಗೆ ರಾಗಿಣಿ ಸರಿಯಾಗಿ ಸ್ಪಂದಿಸದೇ ಇದ್ದಂತಲ್ಲಿ, ಪೊಲೀಸರಿಗೆ ಬೇಕಾದಂಥ ಇನ್ಫಾರ್ಮೇಶನ್ ಅನ್ನು ಸರಿಯಾಗಿ ಕೊಡದೇ ಇದ್ದಂಥ ಪಕ್ಷದಲ್ಲಿ ಪೊಲೀಸ್ ಅಧಿಕಾರಿಗಳು ಅದನ್ನೇ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿಕೊಂಡು ಅದನ್ನು ನ್ಯಾಯಾಧೀಶರು ಮುಂದೆ ನಾಳೆ ಬಹುತೇಕ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಕೊಟ್ಟಂತಹ 3 ದಿನಗಳ ಕಾಲಾವಕಾಶದಲ್ಲಿ 2 ದಿನಗಳು ಬರೋಬ್ಬರಿ ರಾಗಿಣಿಯವರು ನೆಪ ಹೊಡ್ಕೊಂಡೆ ಕಾಲ ಕಳೆದಿದ್ರೆ, ಕೇವಲ 1 ದಿನದ ಒಂದು ತನಿಖಾ ಅವಧಿಯಲ್ಲಿ ಅವರು ಕೆಲವೊಂದು ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಕೊಟ್ಟಿಲ್ಲ. ಇನ್ನು ಸಾಕಷ್ಟು ರೀತಿಯಂತಹ ಪ್ರಶ್ನೆಗಳಿಗೆ ರಾಗಿಣಿ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಕೇವಲ ರಾಗಿಣಿಯನ್ನ ಪ್ರಶ್ನೆ ಮಾಡುವಂತ ಉದ್ದೇಶ ಏನಂದ್ರೆ ರವಿಶಂಕರ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು. ಯಾಕಂದ್ರೆ ರವಿಶಂಕರ್ ಸಾಕಷ್ಟು ರೀತಿಯಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ರಾಗಿಣಿ ಜೊತೆ ಹೋಗಿದಂತ ಪ್ರತಿಯೊಂದು ಪಾರ್ಟಿಗಳ ಲಿಸ್ಟ್ ಅನ್ನು ಕೂಡ ಆತ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಕೊಟ್ಟಿರುವಂತೇನೆ. ಆ ಒಂದು ಲಿಸ್ಟ್ ನ ಪ್ರಕಾರವಾಗಿ ರಾಗಿಣಿಯನ್ನ ವಿಚಾರಣೆ ಮಾಡಬೇಕಂದ್ರೆ ಕೇವಲ 1 ದಿನದಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದರಲ್ಲಿ ರಾಗಿಣಿ ಅನಾರೋಗ್ಯವನ್ನು ನೆಪವೊಡ್ಡಿ ಸುಮಾರು 1.5 ದಿನಗಳ ಕಾಲ ಈಗಾಗಲೇ ಕಳ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ನಾಳೆ ನ್ಯಾಯಾಧೀಶರನ್ನ ಮನವಿ ಮಾಡ್ತಾರೆ. ಒಂದು ವೇಳೆ ನ್ಯಾಯಾಧೀಶರು ಕೂಡ ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಗಣಿಸಿ ಮತ್ತೆ 3 ದಿನಗಳ ಕಾಲ ಬಹುತೇಕ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಇಲ್ಲಿ ಆ ಒಂದು 3 ದಿನಗಳಲ್ಲಿ ಕೂಡ ಅಷ್ಟೇ ಈ ಒಂದು ರವಿಶಂಕರ್ ಏನಿದ್ದಾನೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ಮತ್ತು ಆತನನ್ನ ಮತ್ತು ರಾಗಿಣಿಯನ್ನ ಕೂಡ ಅಷ್ಟೇ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ರವಿಶಂಕರ್ ಮೊಬೈಲ್ ಅನ್ನ ಏನು ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿರುವಂತಹ ಮೊಬೈಲ್ ನಲ್ಲಿ ಕೂಡ ಅಷ್ಟೇ ಪಾರ್ಟಿಗಳ ರಿಲೇಟೆಡ್ ಆಗಿ ಕೆಲವೊಂದು ಇವರು ಕಾನ್ವರ್ಸೇಷನ್ ನಡೆಸಿರುವಂತಹ ಕೆಲವೊಂದು ಚಾರ್ಟ್ಸ್ ಕೂಡ ಇದೆ. ಆ ಒಂದು ಮೆಸೇಜ್ಗಳ ಚಾರ್ಟ್ ಅನ್ನು ಕೂಡ ಅಷ್ಟೇ ಮುಂದೆ ಇಟ್ಕೊಂಡು ಪ್ರತಿಯೊಂದು ಚಾರ್ಟ್ಗೂ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ರವಿಶಂಕರ್ ಮತ್ತು ರಾಗಿಣಿಯನ್ನ ಮುಖಾಮುಖಿ ಕೂರಿಸಿ ಕೂಡ ಅಷ್ಟೇ ಬಹುತೇಕ ನಾಳೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿರುತ್ತೆ. ಸೌಮ್ಯ, ಮಂಜು, ತಮ್ಮೆಲ್ಲ ಇನ್ಫಾರ್ಮೇಶನ್